ಶ್ರೀಶೈಲ್ ರೆಡ್ಡಿ ಮರ್ಪಳ್ಳಿ ಗುಲ್ಬರ್ಗ ಡಿಸ್ಟಿಕ್ ಟ್ಯಾಕ್ಸ್ ಪ್ರಾಕ್ಟೀಷನರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದು, ಇದೇ ತಿಂಗಳು ಜನವರಿ 11ನೇ ತಾರೀಕು ನಮ್ಮ ವೈಡ್ಲಿ.in ಮತ್ತು ಅಸ್ಟಮ್ ಟ್ರೇಡಿಂಗ್ ಜಂಟಿಯಾಗಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. ಅದು ಒಕ್ಸಾ ಎಲೈಟ್ ಹೋಟೆಲಲ್ಲಿ ಹಮ್ಮಿಕೊಂಡಿದ್ದಾರೆ ಮತ್ತು ಅವರು ಜಂಟಿಯಾಗಿ ನಮ್ಮ ಒಂದು ಅಸೋಸಿಯೇಷನ್ ಕಲಬುರಗಿ ಡಿಸ್ಟ್ರಿಕ್ಟ್ ಟ್ಯಾಕ್ಸ್ ಪ್ರಾಕ್ಟೀಷನರ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಈ ಒಂದು ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ಆ ಟ್ರೈನಿಂಗಲ್ಲಿ ನುರಿತ ಪರಿಣಿತರು ಬಾಂಬೆ ಮತ್ತು ಪುಣೆಯಿಂದ ಬರ್ತಾ ಇದ್ದಾರೆ. ಆದ ಕಾರಣ ಹೆಚ್ಚಿನ ಜನರು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಅಂಥೇಳಿ ನನ್ನ ಕೋರಿಕೆ. ಒಕ್ಸಾ ಎಲೈಟ್ ಹೋಟೆಲ್, ಸೇಡಮ್ ರೋಡ್, ದಿ ಓಕ್ಸ್ ಎಲೈಟ್, ಸೇಡಮ್ ರೋಡ್, ಕಲಬುರಗಿ. ಇದು ಇಂಪೋರ್ಟ್ ಎಕ್ಸ್ಪೋರ್ಟ್. ಇಲ್ಲಿನ ಎಲ್ಲ ಪದಾರ್ಥಗಳು, ಬೇಳೆ ಇದೆ, ಪರ್ಸಿ ಇದೆ, ಹಲವಾರು ಪ್ರಾಡಕ್ಟ್ಗಳು ಬೇರೆ ಜನರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜನರಿಗೆ ಅದರ ಅವಗಾಹನ ಇಲ್ಲ ಹೆಚ್ಚಿಗೆ. ಆದ ಕಾರಣ ಅದು ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಜನರಿಗೆ ಎಲ್ಲರಿಗೂ ಒಂದು ತಿಳುವಳಿಕೆ ಆಗಲಿ, ಇದರ ಸದುಪಯೋಗ ಪಡ್ಕೊಳ್ಳಿ, ಅವರು ಬೆಳೆದಂಥದ್ದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿ ಎಂಬ ಉದ್ದೇಶದಿಂದ ಈ ಒಂದು ಟ್ರೈನಿಂಗನ್ನು ಇಟ್ಕೊಂಡಿದ್ದು. ಎಕ್ಸ್ಪರ್ಟ್ ರಮೇಶ್ ಕಡ್ಗಂಚಿ ಅಂತ ಬರ್ತಾ ಇದ್ದಾರೆ ಸರ್. ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಶ್ರೀಶೈಲ್ ರೆಡ್ಡಿ ಮರ್ಪಳ್ಳಿ. ಕನ್ನಡ. ಎಲ್ರಿಗೂ ನಮಸ್ಕಾರ. ನಾನು ಜಗದೀಶ್ ಗಾಜ್ರೆ, ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸದಸ್ಯನಾಗಿದ್ದು, ಇದೇ ಬರುವ ಜನವರಿ 11ನೇ ತಾರೀಕು ಕಲಬುರಗಿಯ ಹೋಟೆಲ್ ಓಕ್ಸ್ ಎಲೈಟಲ್ಲಿ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಬಂದುಬಿಟ್ಟು, ನಮ್ಮ ಭಾಗದಲ್ಲಿ ಹಲವಾರು ವಸ್ತುಗಳಿದ್ದು ಅದನ್ನು ಹೊರ ರಾಜ್ಯಕ್ಕೆ, ಅಂದರೆ ಹೊರ ದೇಶಕ್ಕೆ ನಮ್ಮ ಕಲಬುರಗಿಯಿಂದ ಎಕ್ಸ್ಪೋರ್ಟ್ ಮಾಡೋ ಒಂದು ಟ್ರೈನಿಂಗ್ ಇದೆ, ಅದನ್ನು ಕೊಡೋಕ್ಕೆ ನಮ್ಮ ನುರಿತ ಒಂದು ಎಕ್ಸ್ಪರ್ಟ್ಸ್ ಇದ್ದಾರೆ. ರಮೇಶ್ ಕೆ ಅಂತ, ಅವರು ಪುಣೆಯಿಂದ ಬರ್ತಿದ್ದಾರೆ. ಆಲ್ರೆಡಿ ಅವರು ಎಕ್ಸ್ಪೋರ್ಟಲ್ಲಿದ್ದಾರೆ, ಸುಮಾರು 7-8 ವರ್ಷದಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ತರಬೇತಿಯನ್ನು ನಮ್ಮ ಭಾಗದ ಜನರಿಗೆ ಮುಖ್ಯವಾಗಿ ಅವಶ್ಯಕವಾಗಿದೆ. ಯಾಕಂದರೆ ಬೇರೆ ನಮ್ಮ ಭಾಗದಲ್ಲಿ ಜಾಬ್ ಕಮ್ಮಿ ಇವೆ. ಸೊ ಈ ಜಾಬ್ ಬದಲು ತಾವು ಖುದ್ದಾಗಿಯೇ ಇದೊಂದು ಟ್ರೈನಿಂಗ್ ಪಡೆದುಕೊಂಡು ಒಂದು ಎಂಟರ್ಪ್ರಿನರ್ ಆಗ್ಬೋದು ಅಂತ ನಮ್ಮದೊಂದು ಇದೆ. ಸೊ ಆ ಒಂದು ಟ್ರೈನಿಂಗ್ ಕೊಡೋಕ್ಕೆ ನಮ್ಮ ಪೂನಾಯಿಂದ ಏನು ಬರ್ತಿದ್ದಾರೆ, ಅವರ ಒಂದು ಎಕ್ಸ್ಪೋರ್ಟ್ ಟ್ರೈನಿಂಗ್ ತೊಗೊಂಡು ನಮ್ಮ ಭಾಗದ ಜನರು ಇದರ ಒಂದು ಸದುಪಯೋಗ ಪಡೆದುಕೋಬೇಕಂತ ನಾನು ಹೇಳ್ತಿದ್ದೀನಿ. ಸರ್, ಇದರಲ್ಲಿ ಜನಗಳಿಗೆ ಏನು ಲಾಭ ಅಂತ ಅಂಬೋದು? ಸರ್, ಲಾಭ ಅನ್ನೋಕ್ಕೆ ನೋಡಿ ಸರ್, ಈಗ ಬಹಳಷ್ಟು ಏನು ಬೆಳೆದಿರ್ತಾರೆ ರೈತರು, ಅದನ್ನು ಇಲ್ಲೇ ಮಾರ್ತಾರೆ. ಸೊ ಅದಕ್ಕೆ ಸರಿಯಾಗಿ ರೇಟ್ ಸಿಗೋಲ್ಲ. ಸೊ ನೀವು ಯಾವಾಗ ಎಕ್ಸ್ಪೋರ್ಟ್ ಮಾಡೋಕ್ಕೆ ಒಂದು ಪರ್ಫೆಕ್ಟ್ ಆಗಿಬಿಡ್ತೀರ, ಸೊ 1:10 ರೇಟ್ ನಿಮಗೆ ಸಿಗುತ್ತೆ ಸರ್, ನೀವು ಬೇರೆ ದೇಶಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ. ಸೊ ಅದಕ್ಕೆ ಕದಿಬೇಕಂದ್ರೆ ನಾವು ಹಂಗೆ ಡೈರೆಕ್ಟಾಗಿ ಮಾಡೋಂಗಿಲ್ಲ. ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ. ಗೌರ್ಮೆಂಟ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದನ್ನು ಫಾಲೋ ಮಾಡಬೇಕಂತ ಇದರೊಂದು ಇದಿದೆ. ಸೊ ಆ ಒಂದು ಉದ್ದೇಶದಿಂದ ನಾವು ಟ್ರೈನಿಂಗ್ ಹೌದು, ಕಲಬುರಗಿಯಲ್ಲಿ ಇದೊಂದು ಮೊಟ್ಟ ಮೊದಲನೇ ಬಾರಿಗೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಇದು ಆದ ತಕ್ಷಣ ನಮಗೆ ರೆಸ್ಪಾನ್ಸ್ ಬಂದ ಮೇಲೆ ಇದೊಂದು ದೊಡ್ಡದಾಗಿ ಒಂದು ಮಟ್ಟದೊಂದು ಟ್ರೈನಿಂಗ್ ಕಾರ್ಯಕ್ರಮ ನಾವು ಮುಂದೆ ಹಮ್ಮಿಕೊಳ್ಬೇಕಂತ ನಾವು ಒಂದು ವಿಚಾರ ಇದೆ ಸರ್.